ದಿವ್ಯಶ್ರೀ, ಪ್ರಮುಖವಾಗಿ ಇಲ್ಲಿ ಭಾರತ ಸರಿಯಾದ ರೀತಿಯಲ್ಲಿ ಪ್ರತೀಕಾರವನ್ನು ಮಾಡಿಕೊಂಡಿದೆ. ಆದರೆ ಸಾವನ್ನಪ್ಪಿರುವಂಥ ಉಗ್ರರಿಗೆ ಅವರೇ ಹೋಗಿ ಅಲ್ಲಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿದ್ರೆ, ಅವರ ಹೆಣಕ್ಕೆ ಈ ರೀತಿಯಾಗಿ ಇವರು ಪಾಕ್ ಸೇನೆ ಭಾಗಿಯಾಗ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಪ್ರಮುಖವಾಗಿ ವಿಶ್ವದ ಮುಂದೆ ಇವರು ಯಾವ ರೀತಿಯಾಗಿ ಕಾಣ್ತಾರೆ ಅಂತೇಳಿ ಈ ಹಿಂದೆ ಹೇಳ್ಕೊಂಡೇ ಬಂದಿದ್ರು, ನಾವು ಉಗ್ರರು ಮತ್ತು ನಮಗೆ ಸಂಬಂಧನೇ ಇಲ್ಲ ಅಂಥೇಳಿ. ಬಟ್ ಈಗ ಎಲ್ಲ ಪ್ರೂಫ್ ಸಿಕ್ಕಿದೆಯಲ್ಲ, ಇದಕ್ಕೇನು ಉತ್ತರ ಕೊಡ್ತಾರೆ ಅಂತ? ಎಸ್ ಹೇಮಕುಮಾರ್, ಒಂದನ್ನು ಭಾರತೀಯರು ಅರ್ಥ ಮಾಡ್ಕೊಳ್ಬೇಕು. ಪಹಲ್ಗಾಮ್ ಉಗ್ರರ ದಾಳಿ ಆಯಿತು, 26 ಮಂದಿ ನಾಗರಿಕರು, ಭಾರತೀಯ ನಾಗರಿಕರ ಹತ್ಯೆ ಆಯಿತು ಅಂತ ಸಂದರ್ಭದಲ್ಲಿ ಪಾಕ್ನ ಸ್ಟೇಟ್ಮೆಂಟ್ ಹಂತ ಹಂತವಾಗಿ ಹೇಗಿತ್ತು ಅನ್ನೋದನ್ನು, ಮೊದಲನೇದಾಗಿ LET ಅನ್ನೋದೇ ಇಲ್ಲ, ಅದರ ಅಂಗಸಂಸ್ಥೆ ಅನ್ನೋದು ಎಲ್ಲಿಂದ ಬರುತ್ತೆ, ನಮಗೂ ಈ ದಾಳಿಗೂ ಸಂಬಂಧ ಇಲ್ಲ, ಮತ್ತು ಕಡೆದಾಗಿ ಒಂದು ಸ್ಟೇಟ್ಮೆಂಟ್, ಅವರು ನಮ್ಮವರೇ, ಆದರೆ ತಪ್ಪಾಗಿದೆ ಕ್ಷಮಿಸಿ, ಮುಂದೆ ಇಂಥ ಕುಕೃತ್ಯಗಳು ಆಗೋದಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ನವರೆಗೂ ಆಗಾಗ ದ್ವಂದ್ವ ನಿಲುವುಗಳನ್ನು ಪಾಕಿಸ್ತಾನ ಹೊಂದಿತ್ತು. ಇದೀಗ ನೋಡಿ, LETಯ ಹಿರಿಯ ಕಮಾಂಡರ್ ರಾಹುಫ್ ಇದೇ ಆಪರೇಷನ್ ಸಿಂಧೂರದಲ್ಲಿ ಹತನಾಗ್ತಾನೆ. ಆತನ ಅಂತ್ಯ ಸಂಸ್ಕಾರ ಪ್ರಕ್ರಿಯೆಯಲ್ಲಿ ಸೇನಾ ಅಧಿಕಾರಿಗಳು ಭಾಗಿಯಾಗ್ತಾರೆ ಅನ್ನೋದಾದರೆ, ಇಷ್ಟರಲ್ಲೇ ಭಾರತೀಯರು ಪ್ರತಿಯೊಂದು ಪಾಕ್ನ ನಡೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ವಿಶ್ವ ಮಟ್ಟದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಅಂತ ನಾವು ನೋಡೋದಾದರೆ, ಪಾಕಿಸ್ತಾನವನ್ನು ಯಾವ ರೀತಿ ಇತರ ರಾಷ್ಟ್ರಗಳು ನೋಡ್ತಾವೆ, ಭಾರತವನ್ನು ಯಾವ ರೀತಿ ಇತರ ರಾಷ್ಟ್ರಗಳು ನೋಡ್ತಾವೆ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ. ಭಯೋತ್ಪಾದನೆಯ ವಿಚಾರದಲ್ಲಿ ಪಾಕಿಸ್ತಾನದ ಸ್ಥಾನಮಾನ ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಅಂತಹ ಭಯೋತ್ಪಾದನೆಯನ್ನು ಪ್ರೇರೇಪಿಸುವ ರಾಷ್ಟ್ರಗಳು ಇನ್ನೂ ಕೂಡ ಇದ್ದಾವೆ ಅನ್ನೋದು ವಿಪರ್ಯಾಸದ ಸಂಗತಿ. ನಾನು ಒಂದೊಂದೇ ವಿಚಾರವನ್ನು ನಿಮ್ಮ ಮುಂದಿಡ್ತಾ ಹೋಗೋದಾದರೆ, ನೋಡಿ, LETಯ ಹಿರಿಯ ಕಮಾಂಡರ್ ರಾಹುಫ್ ಈತನ ಆಪರೇಷನ್ ಸಿಂಧೂರ ಹತ ಆದ ಹಿನ್ನೆಲೆಯಲ್ಲಿ ಆತನ ಅಂತ್ಯ ಸಂಸ್ಕಾರದಲ್ಲಿ ಸೇನಾ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಇನ್ನೊಂದು ವಿಚಾರವನ್ನು ನಾವು ನೋಡಬೇಕು, ಕೋಟ್ಲಿ ಶಿಬಿರ, ಇವರನ್ನು ಫಿದಾಯಿನ್ ಅಂತ ಕರೀತಾರೆ. ಅಲ್ಲಿ 50 ಫಿದಾಯಿನ್ಗಳನ್ನು ಆ ಶಿಬಿರದಲ್ಲಿ ತಯಾರು ಮಾಡ್ತಾ ಇದ್ದ ಅಥವಾ ತರಬೇತಿಯನ್ನು ಕೊಡ್ತಿದ್ದಂತಹ ಹಸನ್ ಮತ್ತು ವಕಾಸ್ ಇವರು ಕೂಡ ಹತರಾಗಿದ್ದಾರೆ. ಅಂದರೆ ಉಗ್ರರ ಅಡಗುತಾಣಗಳನ್ನು ನುಗ್ಗಿ ಹೊಡಿತೀವಿ ಅನ್ನುವಂಥ ಸ್ಟೇಟ್ಮೆಂಟನ್ನು ಭಾರತ ಕೊಟ್ಟಿತ್ತು, ಅದನ್ನು ಹಂತ ಹಂತವಾಗಿ ಉಳಿಸಿಕೊಳ್ಳುವಂಥ ಪ್ರಕ್ರಿಯೆ ಆಗಿದೆ. ಮಗದೊಂದು ವಿಚಾರವನ್ನು ನಾನಿಲ್ಲಿ ಉಲ್ಲೇಖ ಮಾಡಲೇಬೇಕು. ಪಾಕಿಸ್ತಾನ ಇಂತಹ ದಾಳಿಯಾದ ನಂತರ, ವಿಶೇಷವಾಗಿ ಆಪರೇಷನ್ ಸಿಂಧೂರ ಆದ ನಂತರದ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿ ಹೇಗೆ ಬದಲಾಗಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಅದಕ್ಕೂ ಪೂರ್ವದಲ್ಲಾದಂಥ ಒಂದು ಡೆವಲಪ್ಮೆಂಟನ್ನು ನಾನು ನೆನಪು ಮಾಡ್ತೀನಿ. ನೋಡಿ, ಭಾರತ ಮತ್ತು ಪಾಕಿಸ್ತಾನ ಅಂದಾಗ ಇರುವ ವೈಷಮ್ಯ ಅಥವಾ ಶತ್ರುತ್ವ ರಾಷ್ಟ್ರಗಳು ಅನ್ನುವಂಥ ಹಣೆಪಟ್ಟಿ ನೆನ್ನೆ ಮೊನ್ನೆ ಬಂದದ್ದಲ್ಲ. 1947ರಿಂದ ಇದು ಇರುವಂಥ ವಿಚಾರ. ಆದರೆ ಪಾಕ್ ಬೆಂಬಲಿತ ರಾಷ್ಟ್ರಗಳು ಅಂತ ಒಂದಷ್ಟಿದ್ದಾವೆ, ಭಾರತ ದೇಶಕ್ಕೆ ಒಂದಷ್ಟು ಬೆಂಬಲವನ್ನು ಸೂಚಿಸುವಂಥ ರಾಷ್ಟ್ರಗಳು ಇದ್ದಾವೆ. ಆದರೆ ಯಾವಾಗ ಪಹಲ್ಗಾಮ್ ದಾಳಿ ಆಯಿತು, ಆ ನಂತರದ ಸಂದರ್ಭದಲ್ಲಿ ಪಾಕ್ ಭಾರತವನ್ನು ಬೆಂಬಲಿಸುವ ರಾಷ್ಟ್ರಗಳ ಸಹಕಾರವನ್ನು ಕೋರೋದಕ್ಕೆ ಹೋಯಿತು. ನಿಲ್ಲಿಸಿಬಿಡಿ, ತಪ್ಪಾಗಿದೆ, ಪಹಲ್ಗಾಮ್ ದಾಳಿಯಾಗಿದೆ, ಅದರಲ್ಲಿ ನಮ್ಮವರೇ ಭಾಗಿಯಾಗಿದ್ದಾರೆ, ಭಾರತ ಇದನ್ನು ಸುಮ್ಮನೆ ಬಿಡುವಂಥ ಪ್ರಮೇಯ ಇಲ್ಲ, ದಾಳಿ ಮಾಡಬಹುದು, ಅವರ ದಾಳಿಯನ್ನು, ಯುದ್ಧವನ್ನು ಅಲ್ಲಿಗೆ ನಿಲ್ಲಿಸುವಂಥ ಪ್ರಯತ್ನ ನಿಮ್ಮ ಕಡೆಯಿಂದ ಆಗಲಿ ಅಂಥೇಳಿ ಇಸ್ರೇಲ್ ಅಧ್ಯಕ್ಷರನ್ನು ಕೂಡ ಮಾತುಕತೆಗೆ ಎಳೆಯುವಂಥ ಪ್ರಯತ್ನ ಪಾಕಿಸ್ತಾನದ ಕಡೆಯಿಂದ ಆಯಿತು ಅನ್ನೋದಾದರೆ, ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಬೆದರಿತ್ತು ಅನ್ನೋದರ ಕ್ಲಾರಿಟಿಯನ್ನು ನಾವು ಪಡ್ಕೊಳ್ಬೋದು. ರೈಟ್ ನಾವೇನಾಗಿದೆ ಅಂತ ಹೇಳಿದ್ರೆ, ಅಲ್ಲಿನ ರಕ್ಷಣಾ ಸಚಿವ ಖವಾಜ್ ಏನಿದ್ದಾರೆ, ಅವರೀಗ ಗೋಗರಿಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದಷ್ಟು ಬೇಗ ಯುದ್ಧ, ಈ ಏರ್ ಸ್ಟ್ರೈಕ್ ಇರ್ಬೋದು ಅಥವಾ ಸ್ಟ್ರೈಕ್ಗಳನ್ನು ನಿಲ್ಲಿಸಬೇಕು ಅನ್ನುವಂಥ ಪರಿಸ್ಥಿತಿ. ಸದ್ಯಕ್ಕಿರುವಂಥ ಇನ್ಪುಟ್ಸ್ನ ಪ್ರಕಾರ 70ಕ್ಕೂ ಹೆಚ್ಚು ಉಗ್ರರು ಹತರಾಗಿದ್ದಾರೆ, 100ಕ್ಕೂ ಹೆಚ್ಚು ಮಂದಿ ಗಾಯಾಳುಗಳಿದ್ದಾರೆ ಅಂತ. ಇವತ್ತು ಪಾಕ್ ಯಾವುದೇ ರೀತಿಯ ಕ್ಲಾರಿಟಿಯನ್ನು ಕೊಡದೇ ಹೋದರೂ ಕೂಡ, ಒಂದು ಪಕ್ಷ ಏನಾಗುತ್ತೆ, ಕ್ಲಾರಿಟಿಯನ್ನು ಕೊಟ್ಟರೆ ಪಾಕ್ ತನ್ನ ಆಂತರಿಕ ಭದ್ರತೆಯ ವಿಷಯದಲ್ಲಿ ವೈಫಲ್ಯವನ್ನು ಅನುಭವಿಸ್ತಾ ಇದೆ ಅನ್ನೋದು ವಿಶ್ವಮಟ್ಟದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಯಾವುದೇ ರೀತಿಯ ಅಂಥ ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಅನ್ನೋದಾದರೂ, ಒಂದಷ್ಟು ಮಂದಿ ಹತರಾಗಿರೋದು ಸತ್ಯ, ಒಂದಷ್ಟು ಮಂದಿ ಗಾಯಾಳುಗಳಾಗಿರೋದು ಸತ್ಯ. ಹಂತ ಹಂತವಾಗಿ ಅದರ ಬಗ್ಗೆ ಮಾಹಿತಿ ಹೋಗುತ್ತೆ. ಆದರೆ ರಕ್ಷಣಾ ಇಲಾಖೆಯ ರಕ್ಷಣಾ ಸಚಿವರು ಪಾಕಿಸ್ತಾನದಲ್ಲಿ ಇವತ್ತು ಗೋಗರಿಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದೊಂದು ಕ್ಲಾರಿಟಿಯನ್ನು ನಾವಿಲ್ಲಿ ಪಡ್ಕೊಳ್ಬೇಕು. ಪಾಕಿಸ್ತಾನ ಅಂದಾಗ ಯಾವುದನ್ನು ಅದು ಬೆಂಬಲಿಸುತ್ತೆ ಅನ್ನೋದಕ್ಕೆ ಸರಿಯಾದಂತಹ ಪ್ರತೀಕಾರದ ಮೂಲಕ, ಅವರ ನಡೆಯ ಮೂಲಕವೇ ಅವರು ಮಾಡಿದ ತಪ್ಪಿಗೆ ಅಥವಾ ಅವರು ಮಾಡಿದ ಕರ್ಮಕ್ಕೆ ಇವತ್ತು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ವಿಚಾರವನ್ನು ನಾವು ಕ್ಲಾರಿಟಿ ಪಡ್ಕೊಳ್ಬೇಕು. ಪಹಲ್ಗಾಮ್ ಉಗ್ರರ ದಾಳಿ ಆದಾಗ 26 ಮಂದಿ ಹತರಾದಾಗ ಆ ಪುರುಷರ ಎದುರುಗಡೆ ಇದ್ದಂಥ ಹೆಣ್ಣು ಮಕ್ಕಳ ಎದುರುಗಡೆ ಆ ಪುರುಷರನ್ನು ಹತರಾಗಿ ಮಾಡ್ತಾರೆ ಅಥವಾ ಅವರನ್ನು ಹತ್ಯೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಅವರ ಸಿಂಧೂರವನ್ನು ಅಳಿಸಿದ್ದ ಪ್ರತೀಕಾರವಾಗಿ ಇವತ್ತು ಆಪರೇಷನ್ ಸಿಂಧೂರ ಅನ್ನುವಂಥ ಬಹುದೊಡ್ಡ ಪ್ರಕ್ರಿಯೆ ನಡೆದಿದೆ.
ಇನ್ನು ಮೇಲೆ ಭಾರತದಾದ್ಯಂತ ಭದ್ರತೆ ಅನ್ನೋದು ಹೆಚ್ಚಾಗುತ್ತೆ. ಪಾಕಿಸ್ತಾನ ಮುಂದೆ ಯಾವ ಸ್ಟ್ಯಾಂಡನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಸದ್ಯದ ಕುತೂಹಲ. ಟೆಕ್ನಿಕಲಿ ನಾವು ಮಾತನಾಡೋದಾದರೆ ಅಥವಾ ಅಲ್ಲಿನ ರಕ್ಷಣಾ ವಿಚಾರಕ್ಕೆ ಬರೋದಾದರೆ ಅಲ್ಲಿ 1% ದೊಡ್ಡ ಮಟ್ಟದಲ್ಲಿದ್ದಾರೆ ಅಂದರೆ ಅದರ 2ರಷ್ಟು ಭಾರತೀಯ ಸೇನೆ ಅನ್ನೋದು ಸುಭದ್ರವಾಗಿದೆ. ಅಂತಹ ಆತಂಕ ಅನ್ನೋದು ಭಾರತಕ್ಕಿಲ್ಲ. ಆದರೆ ರಾಜತಾಂತ್ರಿಕವಾಗಿ ಈಗಾಗಲೇ ಪಾಕಿಸ್ತಾನವನ್ನು ಕಟ್ಟಿ ಹಾಕಿರುವಂತಹ ಭಾರತ ಈ ಏರ್ ಸ್ಟ್ರೈಕ್ನ ಮೂಲಕ ಕೂಡ ಸಂಪೂರ್ಣವಾಗಿ ಮಕ್ಕಡೆ ಮಲಗಿಸಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.